ವಿಷಯ ನಮಗೆಲ್ಲ ಗೊತ್ತು. ಏನಂದರೆ ಒಂದೊಂದು ಸಲ ನಮ್ಮ ಇಮ್ಯುನಿಟಿ ಲೋ ಆಗಿಬಿಡುತ್ತೆ. ಒಂದು ಸಣ್ಣ ನೆಗಡಿ, ಕೆಮ್ಮು, ಜ್ವರ ಬಂದರೂ ಕೂಡ ನಮ್ಮನ್ನು ಅಲ್ಲಾಡಿಸ್ಬಿಡುತ್ತೆ. ಇದರಿಂದ ದೂರ ಇರೋಕ್ಕೆ, ನಮ್ಮ ಇಮ್ಯುನಿಟಿ ಬಿಲ್ಟ್ ಮಾಡೋಕ್ಕೆ ನಾವೇನಾದರೂ ಮಾಡಲೇಬೇಕಲ್ವಾ? ಅಟ್ಲೀಸ್ಟ್ ಸಣ್ಣ ಪುಟ್ಟ ವಸ್ತುಗಳಿಂದ ನಮ್ಮ ಇಮ್ಯುನಿಟಿ ಬಿಲ್ಟ್ ಆಗುತ್ತೆ ಅಂದರೆ ಆ ಕೆಲಸ ನಾವು ಯಾಕೆ ಮಾಡಬಾರ್ದು ಅಲ್ವಾ? ಈ ಸಣ್ಣ ಪುಟ್ಟ ಕಾಯಿಲೆಗಳಿಂದ ದೂರ ಇರೋಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಮ್ಮ ಡೈಲಿ ಡಯಟಲ್ಲಿ ನಾವೆಲ್ಲರೂ ಆ್ಯಡ್ ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ಸೀಡ್ಸು, ನಟ್ಸು, ಫ್ರೂಟ್ಸು ಎಲ್ಲ. ಫ್ರೂಟ್ಸು, ನಟ್ಸು ಏನೋ ನಾವು ತೊಗೊಳ್ತಾ ಇರ್ತೀವಿ ಅವಾಗವಾಗ. ಆದರೆ ಈ ಸೀಡ್ಸ್ನ ವಿಷಯದಲ್ಲಿ ನಾವು ತುಂಬ ನೆಗ್ಲಿಜೆನ್ಸಿ ಮಾಡ್ತೀವಿ ಅಲ್ವಾ? ಸೊ ಇವತ್ತು ಹೆಲ್ದಿ ಸೀಡ್ಸ್ ಬಳಸಿ ಹೆಲ್ದಿ ಲಡ್ಡು ಮಾಡೋಣ. ಸೊ ಹಲೋ ಎವ್ರಿವನ್, ವೆಲ್ಕಮ್ ಟು ದ ರಿದೀಸ್ ರೆಸಿಪೀಸ್. ಸೊ ಲಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕೆಲವೊಂದು ಸೀಡ್ಸ್ನ ನಾನು ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಈಗ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಸೀಡ್ಸ್ ಯೂಸ್ ಮಾಡ್ತೀನಿ ಅಂತ. ಮೊದಲಿಗೆ ಒಂದು ಸ್ವಲ್ಪ ದಪ್ಪ ತಳ ಇರೋಂಥ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಅದರಲ್ಲಿ 1/2 ಕಪ್ಪಷ್ಟು ಮೆಲನ್ ಸೀಡ್ಸ್, ಕರ್ಬೂಜದ ಹಣ್ಣಿನ ಬೀಜಗಳನ್ನ ಹಾಕ್ಕೊಂಡಿದ್ದೀನಿ. ಈ ಕರ್ಬೂಜ ಹಣ್ಣಿನ ಬೀಜಗಳು ತುಂಬ ರಿಚ್ ಆಗಿರುತ್ತಂತೆ ಪ್ರೋಟೀನಲ್ಲಿ, ಫೈಬರಲ್ಲಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಬ್ಲಡ್ ಪ್ರೆಷರ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ಈ ಮೆಲನ್ ಸೀಡ್ಸ್ನ ನಮ್ಮ ಲಡ್ಡುಗೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಸಣ್ಣ ಉರಿನಲ್ಲಿ ಸ್ವಲ್ಪ ಹುರ್ಕೊಂಡಿದ್ದೀನಿ ಅಷ್ಟೇ, ತುಂಬ ಕೆಂಪಗಾಗೋವರೆಗೂ ಹುರಿದಿಲ್ಲ. ಜಸ್ಟ್ ಅದರಲ್ಲಿರೋ ಮಾಯ್ಶ್ಚರ್ ಕಂಟೆಂಟ್ ಎಸ್ಕೇಪ್ ಆಗೋವರೆಗೂ ಮಾತ್ರ ಹುರ್ಕೊಂಡಿದ್ದೀನಿ. ನೆಕ್ಸ್ಟು 1/2 ಕಪ್ಪಷ್ಟು ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ. ಇದು ಕೂಡ ವಿಟಮಿನ್ ಇನ ಆಗರ, ಹೆಲ್ದಿ ಫ್ಯಾಟ್ಸ್ ಇರುತ್ತೆ, ವಿಟಮಿನ್ ಬಿ ಇರುತ್ತೆ, ಮಿನರಲ್ಸ್ ಲೈಕ್ ಸೆಲೆನಿಯಮ್ ಆ್ಯಂಡ್ ಕಾಪರ್ ಇರುತ್ತೆ. ಇದೆಲ್ಲ ಇರುತ್ತೆ. ಇನ್ನೂ ಗೂಗಲ್ ಮಾಡಿ ನೋಡಿದ್ರೆ ತುಂಬ ಬೆನಿಫಿಟ್ಸ್ ಇದೆ ಈ ಸೀಡ್ಸ್ಗಳದ್ದು. ಎಲ್ಲ ಹೇಳ್ತಾ ಹೋದರೆ ವೀಡಿಯೋನೇ ತುಂಬ ಉದ್ದ ಆಗಿಬಿಡುತ್ತೆ. ನೀವು ಒಂದು ಸಲ ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡಿ ಒಂದು ಸಲ ನೋಡಿದ್ರೆ ನೀವು ಈ ಲಡ್ಡು ಮಾಡೋದನ್ನು ಯಾವತ್ತೂ ಸ್ಕಿಪ್ ಮಾಡಲ್ಲ, ಡೆಫಿನೆಟಾಗಿ ಮಾಡೇ ಮಾಡ್ತೀರಾ. ನಮ್ಮನೇಲಂತೂ ಇದು ಆಲ್ಮೋಸ್ಟ್ ಎನಿ ಟೈಮ್ ಇದ್ದೇ ಇರುತ್ತೆ ಈ ಲಡ್ಡುಗಳು. ಮತ್ತು ಮೆಷರ್ಮೆಂಟ್ ಕೂಡ ಇದು ಪಕ್ಕ ಇರೋದ್ರಿಂದ ನೀವು ಡೆಫಿನೆಟಾಗಿ ಹಿಂದೆ ಮುಂದೆ ಯೋಚನೆ ಮಾಡ್ದಿರಾ ಟ್ರೈ ಮಾಡಿ. ನಾನು ಹೇಳಿರೋ ರೆಸಿಪಿನ ಬೇಕಾದ್ರೆ ನೀವು ಡಬಲ್ ಬೇಕಾದರೂ ಮಾಡ್ಕೊಳ್ಬೋದು, ಎಕ್ಸಾಕ್ಟಾಗಿ ಆಗುತ್ತೆ. ಇದೇ ರೆಸಿಪಿನ ಫಾಲೋ ಮಾಡ್ಕೊಳ್ಳಿ. ಈಗ 1/2 ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ. ಈ ಪಂಪ್ಕಿನ್ ಸೀಡ್ಸ್ ಕೂಡ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ. ಇದ್ರ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ತುಂಬಾ ಇದೆ. ಪ್ರೋಟೀನ್ಸು, ಮೆಗ್ನೀಷಿಯಮ್, ಜಿಂಕ್, ಐರನ್ ಎಲ್ಲ ತುಂಬ ಇದೆ ಇದರಲ್ಲಿ. ಆ್ಯಂಡ್ ದೇ ಆರ್ ದ ಎಕ್ಸಲೆಂಟ್ ಸೋರ್ಸ್ ಆಫ್ ಮೆಗ್ನೀಷಿಯಮ್ ಆ್ಯಂಡ್ ಮ್ಯಾಂಗನೀಸ್ ಮತ್ತು ಫಾಸ್ಫರಸ್ ಕೂಡ. ಇದೆಲ್ಲ ನಮ್ಮ ಡಯಟಲ್ಲಿ ಡೈಲಿ ಫಾಲೋ ಮಾಡೋಕ್ಕಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್? ನಾವು ಡೈಲಿ ಸ್ವಲ್ಪ ತಿನ್ನೋಕ್ಕೆ ಹೇಳಿದ್ರೆ ಯಾರು ತಿನ್ನೋಕ್ಕಾಗುತ್ತೆ? ಸೊ ನಾವು ಈ ರೀತಿ ಲಡ್ಡು ಮಾಡಿಕೊಂಡು ತಿನ್ನೋದ್ರಿಂದ ಅಥವಾ ಮಕ್ಳಿಗೆ ಕೊಡೋದ್ರಿಂದ, ಸ್ಕೂಲಿಂದ ಬಂದಾಗ ಅವ್ರಿಗೆ ಸ್ನ್ಯಾಕ್ಸ್ ರೂಪದಲ್ಲಿ ಬಂದು ಲಡ್ಡು ಕೊಟ್ಟರೆ ಆ ಲಡ್ಡುನ ಬೇಕಾದರೆ ಅವ್ರು ತಿನ್ಕೊಳ್ತಾರೆ. ಸಣ್ಣ ಸಣ್ಣ ಉಂಡೆಗಳು ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ. ಸುಮ್ಮನೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು, ಸ್ಕೂಲಿಂದ ಬಂದಾಗ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಲಡ್ಡು ಕೈಯಲ್ಲಿ ಇಟ್ಕೊಂಡು ತಿನ್ನೋಕೆ ಹೇಳಿದ್ರೆ ಯಾರು ತಿನ್ನಲ್ಲ ಹೇಳಿ? ತಕ್ಷಣ ಲಪಕ್ಕಂತ ಬಾಯಲ್ಲಿ ಹಾಕ್ಕೊಂಡು ಬಿಡ್ತಾರೆ ಅವರು. ಬಾಯಲ್ಲಿ ಹಾಕ್ಕೊಂಡು ಹೋಗ್ತಾ ಬರ್ತಾ ತಿಂದು ಮುಗಿಸ್ಬಿಡ್ತಾರೆ. ಈಗ ಈ ಪಂಪ್ಕಿನ್ ಸೀಡ್ಸ್ ಕೂಡ ಹುರಿದಿದ್ದಾಗಿದೆ. ಇದನ್ನು ಕೂಡ ಒಂದು ಪಾತ್ರೆಯಲ್ಲಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ತಣ್ಣಗಾಗಬೇಕು ಇದೆಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ಒಂದು 1/2 ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು, ಕಪ್ಪೆಳ್ಳು ಬೇಕಾದರೂ ತೊಗೊಳ್ಬೋದು. ಎಳ್ಳು ಕೂಡ ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಹುರ್ಕೊಳ್ಳಿ, ಇಲ್ಲಾಂದರೆ ಗ್ಯಾಸ್ ಫಾಸ್ಟ್ ಮಾಡಿ ಸೀದಿಸಿದ್ರೆ ಅದು ತುಂಬ ಒಂಥರ ಕಹಿ ಥರ ಟೇಸ್ಟ್ ಬಂದ್ಬಿಡುತ್ತೆ. ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಗ್ಯಾಸ್ ಸಿಮ್ ಮಾಡಿಕೊಂಡೆ ಹುರ್ಕೊಳ್ಳಿ ಇದೆಲ್ಲನೂ. ಈಗ ಹುರ್ಕೊಂಡಿದ್ದಾಗಿದೆ. ಇದನ್ನೆಲ್ಲ ಇದನ್ನು ಹತ್ರ ಸಪ್ರೇಟ್ ಪ್ಲೇಟಲ್ಲಿ ತೊಗೊಳ್ತಾ ಇದ್ದೀನಿ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಇದು ಫ್ಲ್ಯಾಕ್ಸ್ ಸೀಡ್ಸು. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಕೂಡ ತುಂಬ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ. ವೆಜಿಟೇರಿಯನ್ಸ್ಗಂತೂ ಇದೊಂಥರ ದೈವದತ್ತ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಸೋರ್ಸಸ್ ಇದೆ ಇದರಲ್ಲಿ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು, ದೇ ಆರ್ ರಿಚ್ ಇನ್ ಫೈಬರ್. ಫ್ಲ್ಯಾಕ್ಸ್ ಸೀಡ್ಸ್ ಆರ್ ದ ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಫಾಸ್ಫರಸ್. ಇನ್ನೂ ಏನೇನು ಹೇಳ್ಬೋದೋ ಗೊತ್ತಿಲ್ಲ, ತುಂಬ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ. ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ನ ಕೂಡ ನಾವು ಹಾಗೆ ತಿನ್ನೋಕ್ಕಾಗೋದಿಲ್ಲ. ಇದು ನಮ್ಮ ಹೇರ್ಸ್ಗೆ ಮತ್ತು ಐಸ್ಗೆ, ಫುಲ್ ಸ್ಕಿನ್ಗೆ ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ಫ್ಲ್ಯಾಕ್ಸ್ ಸೀಡ್ಸ್ನಂತೂ ಈ ನಡುವೆ ತುಂಬಾ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ. ನಾವು ಹೇಗಾದರೂ ಡೈಲಿ ಇದನ್ನು ಕನ್ಸ್ಯೂಮ್ ಮಾಡ್ಕೊಳ್ಬೇಕು ಅಂತ. ಇದ್ರದ್ದು ಮಜ್ಜಿಗೆ ಕೂಡ ಮಾಡ್ಬೋದು. ಇದನ್ನು ಕೂಡ ನಾನು ನಿಮಗೆ ಬರೋ ವೀಡಿಯೋಸೆಲ್ಲ ಹೇಳ್ಕೊಡ್ತೀನಿ, ಮಜ್ಜಿಗೆಯಲ್ಲಿ ಯಾವ ರೀತಿ ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಅಂತ. ಒಟ್ಟಾರೆ ನಾವು ಯಾವುದಾದ್ರೂ ರೂಪದಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ನ ಡೈಲಿ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳ್ತಾರೆ, ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ. ನಮಗೆ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ನಮಗೆ ಬೇರೆ ಎಲ್ಲಿಂದನೂ ಸಿಗಲ್ಲ. ತುಂಬ ಕೆಲವೇ ಸೋರ್ಸಸ್ ಇರೋದು ಫ್ಯಾಟಿ ಆ್ಯಸಿಡ್ಸ್ ಸಿಗೋವಂಥದ್ದು. ಸೊ ಈ ಫ್ಲ್ಯಾಕ್ಸ್ ಸೀಡ್ಸ್ನ ಕನ್ಸ್ಯೂಮ್ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು. ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ. ಹುರಿದಿದ್ದಾಗಿದೆ. ಈಗ ಎಲ್ಲನೂ ಸಿಮ್ಮಲ್ಲಿ ಮಾಡಿಕೊಂಡೇ ಹುರ್ಕೊಳ್ಳಿ, ಯಾವುದು ಗ್ಯಾಸ್ ಫಾಸ್ಟ್ ಮಾಡಿ ಹುರಿಬೇಡಿ. ಇದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟಲ್ಲೇ ತಗೊಂಡಿದ್ದೀನಿ. ಕೊನೆಯಲ್ಲೀಗ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಒಂದು 1/2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಸೀಡ್ಸೂ ಅರ್ಧ ಕಪ್ ಹಾಕ್ಕೊಂಡಿದ್ದೆ. ಕೊಬ್ಬರಿ ತುರಿ ಕೂಡ 1/2 ಕಪ್ ಹಾಕ್ಕೊಂಡಿದ್ದೀನಿ. ನೀವು ಕೊಬ್ಬರಿ ತುರಿ ಬೇಕಾದರೆ ಇನ್ನು ಸ್ವಲ್ಪ ಜಾಸ್ತಿ ಬೇಕಾದರೂ ಮಾಡ್ಕೊಳ್ಬೋದು. ಕೊಬ್ಬರಿ ಕೂಡ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಿಂದ ಕೂಡ.
ಒಣ ಕೊಬ್ಬರಿ ಬರುತ್ತಲ್ಲ ಅದು. ಈಗ ಸ್ವಲ್ಪ ಡೇಟ್ಸ್ ತೊಗೊಂಡಿದ್ದೀನಿ, ಖರ್ಜೂರ, ಇದು ಸಾಫ್ಟ್ ಆಗಿರೋ ಖರ್ಜೂರ. ಇದನ್ನು ಈ ರೀತಿ ಕತ್ರಿಯಿಂದನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ. ಇದನ್ನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ. ಈ ರೀತಿ ಸಾಫ್ಟಾಗಿರೋ ಖರ್ಜೂರ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಸ್ವಲ್ಪ ಒಂದು 25-30 ಬಾದಾಮಿ, 25-30 ಗೋಡಂಬಿ ತೊಗೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಎಳ್ಳು ಹುರಿದಿರೋದು, ಫ್ಲ್ಯಾಕ್ಸ್ ಸೀಡ್ಸ್ ಹುರಿದಿರೋದು, ಮತ್ತು ಫ್ಲ್ಯಾಕ್ಸ್ ಸೀಡ್ಸು ಎಳ್ಳು ಅವೆರಡು ಬಿಟ್ಟು ಮಿಕ್ಕಿದೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಅಂದರೆ ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ, ನಿಮ್ಮ ಇಷ್ಟ. ಅಂದರೆ ಬಾಯಲ್ಲಿ ಸಿಗುತ್ತೆ, ಡಿಸ್ಟರ್ಬ್ ಆಗುತ್ತೆ ಅಂದರೆ ಪೂರ್ತಿ ಪೌಡ್ರ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳಿ. ನಾನು ಈ ರೀತಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಫ್ಲ್ಯಾಕ್ಸ್ ಸೀಡ್ಸ್ನ ಮಾತ್ರ ಫುಲ್ ಪೌಡ್ರ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅದು ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ತಾರೆ. ಎಳ್ಳನ್ನ ಅರ್ಧ ಎಳ್ಳು ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಹಾಗೆ ಇಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದಲ್ಲ ಅದ್ರ ಜೊತೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಫ್ಲ್ಯಾಕ್ಸ್ ಸೀಡ್ಸು ಎಳ್ಳು ರುಬ್ಕೊಂಡಿದ್ದಾದಮೇಲೆ, ಅಂದರೆ ಪೌಡ್ರ್ ಮಾಡ್ಕೊಂಡಿದ್ದಾದಮೇಲೆ ಈ ಖರ್ಜೂರ ಇಟ್ಕೊಂಡಿದ್ನಲ್ಲ ಇದನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸಿ ರನ್ ಮಾಡಿಕೊಂಡ್ರೆ ಅದು ಕೂಡ ಮಿಕ್ಸ್ ಆಗುತ್ತೆ ಅದ್ರ ಜೊತೆಯಲ್ಲಿ. ಅದು ಆಲ್ಮೋಸ್ಟ್ ಪೇಸ್ಟ್ ಆಗಿದೆ ನೋಡಿ. ಈಗ ಲಡ್ಡು ಕಟ್ಟೋ ಹದದಲ್ಲೇ ಆಗಿದೆ ಇದು. ಅಂದರೆ ನಾವು ಈ ಡೇಟ್ಸ್ನ ಸ್ವಲ್ಪ ಜಾಸ್ತಿ ಕೂಡ ಆ್ಯಡ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಬೆಲ್ಲ ಕಡಿಮೆ ಯೂಸ್ ಮಾಡ್ಕೊಳ್ಬೋದು ಅಂತ ಸ್ವಲ್ಪ ಡೇಟ್ಸ್ ಹಾಕ್ಕೊಂಡಿದ್ದೀನಿ. ಇವತ್ತು ಮನೇಲಿ ಸ್ವಲ್ಪನೇ ಡೇಟ್ಸ್ ಇದ್ದಿದ್ದರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮಿಕ್ಕಿದ ಸ್ವೀಟ್ನೆಸ್ಗೋಸ್ಕರ ಬೆಲ್ಲ ಹಾಕ್ಕೊಳ್ತೀನಿ. ಈಗ ಇದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಗೊತ್ತಾಯ್ತು ಅನಿಸುತ್ತೆ. ಎಳ್ಳು ಮಾತ್ರ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೆ, ಅಂದರೆ ಅದು ಕಾಣಿಸೋಕ್ಕೆ ಲಡ್ಡು ಮಾಡಿದಾಗ ಸ್ವಲ್ಪ ಮೇಲ್ಗಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಳ್ಳು ಹಾಗೆ ಇಟ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸ್ ಎಲ್ಲ ಬೇಕಾದರೆ ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡ್ರು ಓಕೆ. ಈಗ ಒಂದು ಸ್ವಲ್ಪ ಬಾಣಲಿಯಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈ ತುಪ್ಪಕ್ಕೆ ನಾವು ಬಾದಾಮಿ ಮತ್ತು ಗೋಡಂಬಿ ಹೆಚ್ಚಿಟ್ಕೊಂಡಿದ್ವಲ್ಲ, ಪೀಸಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣಕ್ಕೆ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೀವು ಪೌಡ್ರ್ ಬೇಕಾದರೆ ಮಾಡ್ಕೊಳ್ಬೋದು, ನಾನು ಪೌಡ್ರ್ ಮಾಡ್ಕೊಂಡಿಲ್ಲ, ಇದು ಬಾಯಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಇದೊಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಇದು ಕೆಂಪಗಾದ್ಮೇಲೆ ಇದನ್ನು ಕೂಡ ಇದೇ ಪಾತ್ರೆಯಲ್ಲಿ ತಗೊಳ್ತಾ ಇದ್ದೀನಿ. ಈ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲನೂ ಇದರಲ್ಲಿ ತಗೊಳ್ತಾ ಇದ್ದೀನಿ. ಈಗ ಇದೇ ತುಪ್ಪದ ಜೊತೆಯಲ್ಲಿ 1 ಕಪ್ಪಷ್ಟು ಬೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಈ ಪುಡಿ ಬೆಲ್ಲ ಇತ್ತು, 1 ಕಪ್ಪು ಮತ್ತು ಒಂದು 2-3 ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕರಗಿಸ್ಕೊಳ್ಳೋಣ. ತುಪ್ಪ ಪಾಕ ಮಾಡ್ಕೊಳ್ಳೋದೇನು ಬೇಡ, ಸುಮ್ಮನೆ ಜಸ್ಟ್ ಆ ಬೆಲ್ಲ ಎಲ್ಲ ಕರಗಬೇಕು ಅಷ್ಟೇ. ಅಲ್ಲಿವರೆಗೂ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ. ತುಂಬ ಗ್ಯಾಸ್ ಆನಲ್ಲಿ ಇಟ್ಕೊಳ್ಬೇಡಿ, ಗಟ್ಟಿ ಆಗಿಬಿಡುತ್ತೆ ಪಾಕ ಅದು. ಈ ರೀತಿ ಕರಗಿದ್ದಾದಮೇಲೆ ನಾವು ಏನು ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಪುಡಿ ಬೆಲ್ಲ ಇಲ್ಲ ಅಂದರೆ ನೀವು ಯಾವ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಈ ಆರ್ಗ್ಯಾನಿಕ್ ಜಾಗರಿ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅದರಿಂದ ಆರ್ಗ್ಯಾನಿಕ್ ಜಾಗರಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು ಯೂಸ್ ಮಾಡ್ಕೊಳ್ಳೋದು ಕೂಡ ಈಸಿ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ಅದು ಆಲ್ರೆಡಿ ಪುಡಿನೇ ಇತ್ತು, ಹಾಗಾಗಿ ಈಸಿ ಆಗುತ್ತೆ ಅಂತ ಅದನ್ನೇ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕ್ವಾಂಟಿಟಿ ಕರೆಕ್ಟಾಗಿದೆ. ಇದು ಎಲ್ಲನೂ ಅರ್ಧ ಕಪ್ ತೊಗೊಂಡಿದ್ದೆ, ಅದಕ್ಕೆ 2.5 ಕಪ್ ಆಗಿತ್ತು. ಎಲ್ಲ ಅರ್ಧ ಕಪ್ ತೊಗೊಂಡಾಗ 2.5 ಕಪ್ ಆಯಿತು. ಅಂದರೆ ಎಲ್ಲ ಸೀಡ್ಸು ಕೊಬ್ಬರಿ ಎಲ್ಲ ಸೇರಿಸಿ 2.5-3 ಕಪ್ ಆಗುತ್ತೆ ಹತ್ತತ್ರ. ಅದಕ್ಕೆ 1 ಕಪ್ಪು 2-3 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮ್ಮ ಸ್ವೀಟ್ನೆಸ್ ಅನುಸಾರವಾಗಿ ನೀವು ಇನ್ನು ಸ್ವಲ್ಪ ಬೇಕಾದರೆ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಕೊನೆಯಲ್ಲಿ ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ರೆಡಿಯಾಗಿದೆ. ಇದೆಲ್ಲ ನೀಟಾಗಿ ಮಿಕ್ಸ್ ಆದರೆ ಆಯಿತು. ಬಾಣಲೆ ಬಿಸಿ ಇದ್ದಿದ್ದರಿಂದ ಇದೊಂದು ಸ್ವಲ್ಪ ಬಿಸಿಯಾಗಿದೆ. ಅಂದರೆ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬೆಲ್ಲ ಕರಗಿದ ತಕ್ಷಣವೇ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಪಾಕ ಅಂತ. ಈಗೆಲ್ಲ ಮಿಕ್ಸ್ ಆಗಿದೆ. ಇದು ಬೆಚ್ಚಗಿರಬೇಕಾದ್ರೇ ಒಂದು ಸಲ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಬೆಚ್ಚಗಿರೋವಾಗಲೇ ಈ ಕೆಲಸ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ತಣ್ಣಗಾಗ್ಬಿಟ್ರೆ ಅದು ಒಂಥರ ಗಟ್ಟಿ ಅನಿಸುತ್ತೆ ನಮಗೆ. ಲಡ್ಡು ಕಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಇನ್ನೂ ಬೆಚ್ಚಗಿದೆ ಅನ್ನೋವಾಗಲೇ ಉಂಡೆ ಕಟ್ಕೊಂಡ್ಬಿಡೋಣ. ಇದಕ್ಕೆ ನೀವು ಇನ್ನೂ ಬಾದಾಮಿ ಗೋಂದು ಅಂತಾರಲ್ಲ ಫ್ರೆಂಡ್ಸ್, ಅದನ್ನು ಕೂಡ ತುಪ್ಪದಲ್ಲಿ ಹುರ್ಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಗಸಗಸೆ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಇನ್ಯಾವುದಾದ್ರೂ ಬೇರೆ ಸೀಡ್ಸು, ಕರಿ ಎಳ್ಳು, ಚಿಯಾ ಸೀಡ್ಸು, ಇದನ್ನು ಕೂಡ ಈ ರೆಸಿಪಿಗೆ ಆ್ಯಡ್ ಮಾಡ್ಕೊಳ್ಬೋದು. ಅವೆಲ್ಲ ಕೂಡ ಹೆಲ್ದಿ ಆಪ್ಷನ್ಸು. ನಾನಿವತ್ತು ಈ 5 ಸೀಡ್ಸ್ ಯೂಸ್ ಮಾಡಿ ಲಡ್ಡು ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನೋಡಿ ನೀವು ಕೂಡ ಮನೆಯಲ್ಲಿ ಲಡ್ಡುಗಳನ್ನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಮನೇಲಿ ರೆಸಿಪಿ ಟ್ರೈ ಮಾಡಿದ್ರೆ ಹೇಗಾಗಿತ್ತು ಅಂತ ನನಗೆ ಹೇಳೋದು ಮರಿಬೇಡಿ. ಇಷ್ಟು ಕ್ವಾಂಟಿಟಿಯಲ್ಲಿ, ನಾನು ಹೇಳಿದ ಕ್ವಾಂಟಿಟಿಯಲ್ಲಿ ಸಣ್ಣ ಲಡ್ಡುಗಳು ಮಾಡಿಕೊಂಡ್ರೆ ಸುಮಾರು 43-45 ಲಡ್ಡು ರೆಡಿಯಾಗಿದೆ. ಇದನ್ನು ನಾವು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು 25-30 ದಿನದವರೆಗೂ ಯೂಸ್ ಮಾಡ್ಬೋದು, ಏನೂ ಆಗೋದಿಲ್ಲ. ಡೈಲಿ ಒಂದೊಂದು ಲಡ್ಡು ಮಕ್ಳಿಗೂ ಕೊಡಿ, ನೀವು ತಿನ್ನಿ, ಆರಾಮಾಗಿರಿ, ಹೆಲ್ದಿಯಾಗಿರಿ. ಇದೇ ರೀತಿ ಇನ್ನೂ ಹೆಲ್ದಿ ರೆಸಿಪೀಸ್ ಹೇಳ್ಕೊಡ್ತೀನಿ ನನ್ನ ವೀಡಿಯೋಸಲ್ಲಿ. ಅದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ಮನೆಯಲ್ಲಿ ಲಡ್ಡುಗಳನ್ನ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.